ಕಾಮುಕ ಶಿಕ್ಷಕ ಶಾಲೆಯ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಂಥ ಪ್ರಕರಣವನ್ನು ನಿನ್ನೆ ನಿಮ್ಮ ಪವರ್ ಟಿವಿ ರಾಜ್ಯದ ಮುಂದೆ ಪ್ರಸ್ತುತಪಡಿಸಿತ್ತು. ಕಾಮುಕ ಶಿಕ್ಷಕ ಗಿರೀಶ್ ಶಾಲೆಯಲ್ಲಿದ್ದಂಥ ವಿದ್ಯಾರ್ಥಿನಿಯರ ಮೇಲೆ ಮಾತ್ರೆ ಕೊಟ್ಟು ಆ ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂಥ ಬಿಗ್ ಎಕ್ಸ್ಪೋಸ್ ಅನ್ನ ನಿನ್ನೆ ಮಾಡಿತ್ತು ಪವರ್ ಟಿವಿ. ಈಗ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಯಾಗಿದೆ. ಆರೋಪಿ ಗಿರೀಶ್ ಪತ್ತೆಗಾಗಿ 4 ತಂಡವನ್ನು ರಚಿಸಿದ್ದಾರೆ ಪೊಲೀಸರು. ಎಚ್.ಡಿ. ಕೋಟೆ ಠಾಣೆ ಇನ್ಸ್ಪೆಕ್ಟರ್ ಶಬೀರ್ ನೇತೃತ್ವದ ತಂಡ ರಚನೆಯಾಗಿದೆ. ಶಿಕ್ಷಣ ಇಲಾಖೆಯ ವಿಳಂಬದಿಂದಲೇ ಎಸ್ಕೇಪ್ ಆಗಿದ್ದಾನೆ ಕಾಮುಕ. ಈ ಕುರಿತು ವಿಸ್ತೃತ ವರದಿ ಮಾಡಿತ್ತು ನಿಮ್ಮ ಪವರ್ ಟಿವಿ. ಕಾಮುಕ ಶಿಕ್ಷಕ ಗಿರೀಶ್ ಮುಖವಾಡವನ್ನ ಕಳಚಿತ್ತು ನಿಮ್ಮ ಪವರ್ ಟಿವಿ. ನಿನ್ನೆ ಇಡೀ ದಿನ ಅಯ್ಯಯ್ಯೋ ಕಾಪಾಡಿ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಪವರ್ ಟಿವಿ ವರದಿ ಬೆನ್ನಲ್ಲೇ ಕಾಮುಕನ ಪತ್ತೆಗೆ ಕಾರ್ಯಾಚರಣೆ ಆರಂಭ ಆಗಿದೆ. 4 ತಂಡಗಳನ್ನು ರಚನೆ ಮಾಡಿ ಕೊನೆಗೂ ಕಾಮುಕನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಎಚ್.ಡಿ. ಕೋಟೆ ಠಾಣೆ ಇನ್ಸ್ಪೆಕ್ಟರ್ ಶಬೀರ್ ಅವರ ನೇತೃತ್ವದಲ್ಲಿ 4 ತಂಡಗಳ ರಚನೆಯಾಗಿದೆ. ಕಳೆದ 10 ದಿನಗಳಿಂದ ಈತ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಏನು ಗೊತ್ತಿಲ್ಲ. ಕೇಸ್ ಆಗಿದ್ದು, ಪ್ರಕರಣದ ವಿಚಾರ ತಿಳಿದು ಬಂದಿದ್ದು, CRP ಮೇಡಮ್ ಅವ್ರಿಗೆ ವಿಚಾರ ಗೊತ್ತಾಗಿದ್ದು 20ನೇ ತಾರೀಕು ಕಳೆದ ತಿಂಗಳು. ಇಷ್ಟು ದಿನ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿರುವಂಥ ಆರೋಪಿಯೊಬ್ಬನನ್ನು ಪೊಲೀಸರಿಗೆ ಹಿಡಿಯೋದಕ್ಕಾಗಲಿಲ್ಲ ಅಂತಂದ್ರೆ ಅದು ನಾಚಿಕೆಗೇಡಲ್ವಾ? ಈಗ ಫೈನಲಿ 4 ತಂಡಗಳ ರಚನೆ ಮಾಡಿದ್ದಾರೆ. ಎಚ್.ಡಿ. ಕೋಟೆ ಇನ್ಸ್ಪೆಕ್ಟರ್ ಶಬೀರ್ ಅವರ ನೇತೃತ್ವದಲ್ಲಿ ತನಿಖೆ ಚುರುಕಾಗಿದೆ. ಎಚ್.ಡಿ. ಕೋಟೆ ಪೊಲೀಸರು ತನಿಖೆಯನ್ನು ಚುರುಕು ಮಾಡಿದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಸಂತ್ರಸ್ತ ಬಾಲಕಿಯರ 164 ಹೇಳಿಕೆ ದಾಖಲಾಗುತ್ತೆ. ಸಂತ್ರಸ್ತ ಬಾಲಕಿಯರ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡ್ತಾರೆ ನ್ಯಾಯಾಧೀಶರ ಮುಂದೆ. ಈಗಾಗಲೇ ವೈದ್ಯಕೀಯ ತಪಾಸಣೆ ಆಗಿದೆ. ಪ್ರಾಥಮಿಕ ಹೇಳಿಕೆಯನ್ನ ತಂಡ ದಾಖಲಿಸಿಕೊಂಡಿದೆ. ಘಟನೆ ಕುರಿತು ಏನೇನಾಯಿತು ಅನ್ನೋದನ್ನ ಬಾಲಕಿಯರು ಕೂಡ ಬಹಳ ವಿಸ್ತೃತವಾಗಿ ಪೊಲೀಸರ ಮುಂದೆ ಹೇಳಿದ್ದಾರೆ. ಮೈಸೂರು ಜಿಲ್ಲೆಯ ಶಾಲೆಯಲ್ಲಿ ಪಾಪಿ ಶಿಕ್ಷಕ ವಿದ್ಯಾರ್ಥಿನಿಯರ ಮೇಲೆ ಸರಣಿ ಅತ್ಯಾಚಾರ ಎಸಗಿರೋದು. ಸತತವಾಗಿ ಕಳೆದ 6 ತಿಂಗಳಿಂದ ಈ ರೀತಿ ಅತ್ಯಾಚಾರ ಎಸಗುತ್ತಿದ್ದಾನೆ. ಆ ಹಿನ್ನೆಲೆಯಲ್ಲೇ 5-6 ಮಕ್ಕಳು ಶಾಲೆ ಬಿಟ್ಟು ಹೋಗಿದ್ದಾರೆ. ಈಗ 2 ವಿದ್ಯಾರ್ಥಿನಿಯರು ಫೈನಲಿ ತಮಗಾಗ್ತಾ ಇರುವಂಥ ದೌರ್ಜನ್ಯ, ತಮ್ಮ ಮೇಲಾಗ್ತಾ ಇರುವಂಥ ಅತ್ಯಾಚಾರವನ್ನು ಮನೆಯಲ್ಲಿ ಹೇಳಿಕೊಂಡ ನಂತರ ಪವರ್ ಟಿವಿ ಈ ವಿಚಾರವನ್ನು ರಾಜ್ಯದ ಜನತೆ ಮುಂದೆ ಪ್ರಸ್ತಾಪ ಮಾಡಿತ್ತು. ಇಷ್ಟು ದಿನ ಆಗಿದ್ರೂ ಒಬ್ಬ ಆರೋಪಿಯನ್ನು ರಕ್ಷಣೆ ಮಾಡೋ ಕೆಲಸ ಶಿಕ್ಷಣ ಇಲಾಖೆಯನ್ನು ನಡೀತಾ ಇದೆ. ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದಿಂದ ಕಳೆದ 10-15 ದಿನಗಳಿಂದ ಈತ ತಲೆಮರೆಸಿಕೊಂಡಿದ್ದ. ಈಗ ಫೈನಲಿ ಪೊಲೀಸರು ಈತನ ಪತ್ತೆಗೆ ಬಲೆ ಬೀಸಿದ್ದಾರೆ. ಸುರೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಇದನ್ನ ಪೊಲೀಸರು ಮೊದಲೇ ಮಾಡಿದ್ರೆ ಈ 4 ತಂಡ ರಚನೆ ಮಾಡೋ ಅಗತ್ಯನೂ ಇರಲಿಲ್ಲ. ಯಾಕಂದ್ರೆ ಆತ ಏನು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಆಗಿರಲಿಲ್ಲ, ಒಬ್ಬ ಸಾಮಾನ್ಯ ಶಿಕ್ಷಕ. ಏನೇನಾಯ್ತು ನಿನ್ನೆ ಪವರ್ ಟಿವಿಯಲ್ಲಿ ವರದಿ ಪ್ರಸಾರ ಆದ ಬಳಿಕ ಸುರೇಶ್? ಎಚ್.ಡಿ. ಕೋಟೆ ಶಾಲೆಯೊಂದರಲ್ಲಿ ನಡೆದಿದ್ದಂತ ಶಿಕ್ಷಕನ ಕ್ರೌರ್ಯ ಮತ್ತೆ ದೌರ್ಜನ್ಯಕ್ಕೆ, ಲೈಂಗಿಕ ದೌರ್ಜನ್ಯ ಕೇಸ್ ಸಂಬಂಧಪಟ್ಟಂಗೆ ಇದೀಗ ಎಚ್.ಡಿ. ಕೋಟೆ ಠಾಣಾ ಪೊಲೀಸರು ಆರೋಪಿಯನ್ನ ಹುಡ್ಕೋದಿಕ್ಕೆ ಏನು ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 4 ತಂಡಗಳನ್ನ ರಚನೆ ಮಾಡಿ ಆತ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ, ಯಾರ ಸಂಪರ್ಕದಲ್ಲಿದ್ದ, ಅವರ ಮನೆ ಬಳಿ ಇರಬಹುದು, ಜೊತೆಗೆ ಅವರ ಸಂಬಂಧಿಕರ ಬಳಿ ಇರಬಹುದು, ಸಾಕಷ್ಟು ಕಡೆಗಳಲ್ಲಿ ನಿಗಾ ವಹಿಸಿದ್ದಾರೆ. ಆದ್ರೂ ಕೂಡ ಆತ ಪತ್ತೆ ಆಗಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಶಿಕ್ಷಣ ಇಲಾಖೆ ವಿಚಾರ ಗೊತ್ತಿದ್ರು ಕೂಡ ಸುಮಾರು 1 ವಾರಗಳ ಕಾಲ ತಡ ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ ಈ ಎಲ್ಲಾ ಘಟನೆಗೆ ಕಾರಣ. ಆ ಎಲ್ಲಾ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತ ಆರೋಪಿ ಕಾಮುಕ ಶಿಕ್ಷಕ FIR ದಾಖಲಾಗ್ತಿದ್ದಂತೆ ಊರ್ ಬಿಟ್ಟಿದ್ದಾನೆ. ಜೊತೆಗೆ ಮೊಬೈಲ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಪೊಲೀಸರಿಗೆ ಕೂಡ ಇದು ಹಿನ್ನಡೆ ಆಗಿದೆ. ಅಂದ್ರೆ ಪೊಲೀಸರ ಮಾಹಿತಿಯ ಪ್ರಕಾರವಾಗಿ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದಿಂದಲೇ ಆರೋಪಿ ಎಸ್ಕೇಪ್ ಆಗೋದಕ್ಕೆ ಕಾರಣ ಆಗಿದ್ದಾನೆ. ಜೊತೆಗೆ ಈ ಬಾಲಕಿಯರ ಮೇಲೆ ಆಗಿದ್ದಂತ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತೇಳಿ ಗೊತ್ತಾದ ತಕ್ಷಣ ಯಾಕೆ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿರ್ಲಿಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಶಿಕ್ಷಣ ಇಲಾಖೆ ಮೇಲೆ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತದ್ದು. ಸುಮಾರು ಕಳೆದ ಫೆಬ್ರವರಿ 25ರಂದು ಠಾಣೆಗೆ ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಆ ದೂರನ್ನ ಕೊಟ್ಟನ ಆಧಾರದ ಮೇಲೆ ಪೊಲೀಸರು FIR ಅನ್ನ ಮಾಡ್ತಾರೆ. ಆದ್ರೆ FIR ಅನ್ನ ಮಾಡಿದ ತಕ್ಷಣ ಆತ ಎಸ್ಕೇಪ್ ಆಗ್ತಾನೆ. 1 ವರ್ಷಗಳ ಕಾಲ ನಡೆದಂತ ರಾಜಿ ಪಂಚಾಯಿತಿ ಸಂಧಾನ ಸಕ್ಸಸ್ ಆಗದ ಹಿನ್ನೆಲೆ FIR ಆಗ್ತಾರೆ. ಆದ್ರೆ ಈ ರೀತಿಯ ಪ್ರಕರಣಗಳಲ್ಲಿ ಶಿಕ್ಷಣ ಇಲಾಖೆ ಯಾಕೆ ಸಂಧಾನ, ರಾಜಿ ಪಂಚಾಯಿತಿ ಮಾಡಿಸೋದಕ್ಕೆ ಮುಂದಾಯ್ತು ಅನ್ನೋದು ಕೂಡ ನಿಜಕ್ಕೂ ಕೂಡ ಅಂತವ್ರ ಮೇಲೂ ಕೂಡ ಶಿಕ್ಷೆ ಆಗ್ಬೇಕಾಗಿದೆ. ಯಾಕಂದ್ರೆ BO ಇರ್ಬೋದು, ಜೊತೆಗೆ CRP ಇರ್ಬೋದು, ಇವರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನೋದು ಒತ್ತಾಯ ಕೂಡ ಕೇಳಿ ಬಂದಿದೆ. ಯಾಕಂದ್ರೆ ಘಟನೆಯನ್ನ ಕಣ್ಣಾರೆ ಕಂಡು ಆ ಘಟನೆಯನ್ನ ವರದಿ ಮಾಡಿ ಶಿಕ್ಷಣ ಇಲಾಖೆಗೆ ವರದಿ ಕಳಿಸುವಂತ ಔದಾರ್ಯತೆ ಏನಿತ್ತು ಅದನ್ನ ಬಿಟ್ಟು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರೆ ಆರೋಪಿಯನ್ನ
ಪೊಲೀಸರು ಸಲೀಸಾಗಿ ಹಿಡಿತಾ ಇದ್ರು ಅನ್ನೋ ಒಂದು ಆರೋಪ ಏನು ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಈಗಾಗಲೇ ಪೊಲೀಸರು 164 ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ನ್ಯಾಯಾಧೀಶರ ಮುಂದೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು HD ಕೋಟೆಯ ನ್ಯಾಯಾಧೀಶರ ಮುಂದೆ, ತಾಲೂಕು ಮ್ಯಾಜಿಸ್ಟ್ರೇಟರ ಮುಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಬಾಲಕಿಯರಿಂದ 164 ಹೇಳಿಕೆಯನ್ನ ದಾಖಲು ಮಾಡ್ತಾರೆ. ಒಂದ್ ಕಡೆ ಪೊಲೀಸರು ಆರೋಪಿಯನ್ನ ಹುಡ್ಕೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ, ತನಿಖೆ ಕೂಡ ಚುರುಕುಗೊಂಡಿದೆ. ಆದ್ರೆ ಆರೋಪಿ ಕೂಡ ಎಲ್ಲೂ ಕೂಡ ಪತ್ತೆ ಆಗದಿರೋದು ನಿಜಕ್ಕೂ ಕೂಡ ಆಶ್ಚರ್ಯ ಕೂಡ ಆಗ್ತಾ ಇದೆ. ಯಾಕಂದ್ರೆ ಶಿಕ್ಷಣ ಇಲಾಖೆಯ ಈ ಒಂದು ಬೇಜವಾಬ್ದಾರಿತನದಿಂದಲೇ ಆರೋಪಿಯನ್ನ ತಪ್ಪಿಸ್ಕೊಡೋದಕ್ಕೆ ಏನು ಅವಕಾಶವನ್ನ ಮಾಡಿಕೊಡ್ತಾ ಈ ಹಿನ್ನೆಲೆಯಲ್ಲಿ ಈ ಕೇಸ್ನಲ್ಲೂ ಕೂಡ ಅವರ ನಿರ್ಲಕ್ಷ್ಯವನ್ನು ಕೂಡ ಇಲ್ಲಿ ಎಳೆಯಾಗಿ ಬಿಚ್ಚಿಟ್ಟು ನಿನ್ನೆ ಪವರ್ ಟಿವಿ ವರದಿಯನ್ನ ಮಾಡಿತ್ತು. ಇದೀಗ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನೇ ಗುರಿ ಮಾಡಿಸ್ಕೊಂಡು ಅವರನ್ನು ಕೂಡ ಈ ಕೇಸ್ನಲ್ಲಿ FIR ನಲ್ಲಿ ಅವರ ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡಬೇಕು ಅನ್ನೋ ಒಂದು ಒತ್ತಾಯ ಕೂಡ ಸ್ಥಳೀಯರಿಂದ ಕೇಳಿ ಬಂದಿದೆ. ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹ ಕೂಡ ಇರುವಂತದ್ದು. ಪ್ರಣತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.